ಎಸ್ ಸೋನಲ್ ಈಗಾಗಲೇ ಬಿಸಿಯೆಸ್ಟ್ ನಟಿಯಲ್ಲಿ ನೀವು ಕೂಡ ಒಬ್ಬರು. ಇನ್ನು ಮುಂದೆ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ಯಾವ ಇದಾವೆ, ನಿಮ್ಮ ಪಾತ್ರಗಳು ಒಂಚೂರು ಚೂರು ರಿವೀಲ್ ಮಾಡಿ, ಜಾಸ್ತಿ ರಿವೀಲ್ ಮಾಡಿ ಅಂತ ಕೇಳಲ್ಲ ನಾವು. ಮನೆ ಮುಂದೆ ಬಂದು ಶೂಟ್ ಮಾಡಿಬಿಡ್ತಾರೆ ನನಗೆ. ಬಟ್ ಎನಿವೆ ಇವಾಗ ಸದ್ಯಕ್ಕೆ ಬನಾರಸ್ ಇಸ್ ಸೆಟ್ ಫಾರ್ ರಿಲೀಸ್. ಅದರಲ್ಲಿ ದನಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಮುದ್ದು ಕ್ಯಾರೆಕ್ಟರ್, ಅದು ತುಂಬ ಇನ್ನಸೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ದಟ್ ಈಸ್ ಸೆಟ್ ಫಾರ್ ರಿಲೀಸ್. ಶೂಟಿಂಗ್ ಎಲ್ಲ ಆಯಿತು. ಮತ್ತು ನಟ್ವರ್ಲಾಲ್ ಅಂತ ತನುಷ್ ಜೊತೆ ಒಂದು ಸಿನಿಮಾ ಮಾಡ್ತೀನಿ. ಅದರಲ್ಲಿ ಐ ಆಮ್ ಪ್ಲೇಯಿಂಗ್ ಅ ವೆರಿ ಸೋಷಲ್ ಆ್ಯಕ್ಟಿವಿಸ್ಟ್ ಕ್ಯಾರೆಕ್ಟರ್ ಅದರಲ್ಲಿ. ಆ್ಯಂಡ್ ದೆನ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ವರ್ಕ್ ಹಾರ್ಡ್ ಪಾರ್ಟಿ ಹಾರ್ಡ್ ಸ್ಲೋಗನ್ ಇಟ್ಟೋ ಒಂದು ಹುಡುಗಿ ಅದು. ಸೊ ಐ ಥಿಂಕ್ ದಟ್ಸ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್. ನಿಜವಾಗ್ಲೂ ಹೇಳಬೇಕಿದ್ರೆ ಶುಗರ್ ಫ್ಯಾಕ್ಟ್ರಿ ಸಿನಿಮಾದ ಕ್ಯಾರೆಕ್ಟರ್ ತುಂಬ ಇಷ್ಟ ನನಗೆ. ಸೊ ಆ ಹುಡುಗಿ ನನ್ನ ಪಾತ್ರದಲ್ಲಿ ಮೈ ಓನ್ಲಿ ಸ್ಲೋಗನ್ ಇಸ್ ವರ್ಕ್ ಹಾರ್ಡ್ ಪಾರ್ಟಿ ಹಾರ್ಡ್. ದ್ಯಾಟ್ ಇಸ್ ಮೈ ಸ್ಲೋಗನ್ ಶುಗರ್ ಫ್ಯಾಕ್ಟ್ರಿಯಲ್ಲಿ. ಆಮೇಲೆ ಶಂಭೋ ಶಿವಶಂಕರ ಸಿನಿಮಾದಲ್ಲಿ 2 ಶೇಡ್ಸ್ ಬರುತ್ತೆ. ಒಂದು ಸ್ವಲ್ಪ ಒಳ್ಳೆ ಶೇಡು ಬರುತ್ತೆ, ಒಂದು ಸ್ವಲ್ಪ ವಿಲನಿಶು ಬರುತ್ತೆ ಶಂಭೋ ಶಿವಶಂಕರ. ಆ್ಯಂಡ್ ದೆನ್ ತಲ್ವಾರ್ಪೇಟೆಯಲ್ಲಿ ವಿಲೇಜ್ ಹುಡುಗಿ, ಅಬ್ಸಲ್ಯೂಟ್ಲಿ ವೆರಿ ಸಿಂಪಲ್, ಪಕ್ಕಾ ವಿಲೇಜ್ ಹುಡುಗಿ, ನೋ ಮೇಕಪ್ ನಥಿಂಗ್, ಒಂದು ಕಾರ್ಡ್ಗೆ ಹಾಕಿದರೆ ಅಷ್ಟೇ. ಸೊ ದೀಸ್ ಆರ್ ದ ಸಿನಿಮಾಸ್ ದಟ್ ಐ ಆಮ್ ಪ್ಲೇಯಿಂಗ್. ಇವಾಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅದು ಸಿನಿಮಾದಲ್ಲಿ ಐ ಜಸ್ಟ್ ಸ್ಟಾರ್ಟೆಡ್ ಶೂಟಿಂಗ್ ಆ್ಯಕ್ಚುಲಿ. ಮೊನ್ನೆನೇ ಶೂಟ್ ಸ್ಟಾರ್ಟ್ ಮಾಡಿದೆ. ಎಗೇನ್ ಅದರಲ್ಲೂ ಒಂದು ತುಂಬ ಹಾಗೆ 2 ಶೇಡ್ ಬರುತ್ತೆ. ಒಂದು ಸ್ವಲ್ಪ ಬಬ್ಲಿನೆಸ್ಸು ಇದೆ, ಇನ್ನಸೆನ್ಸಿನೂ ಇದೆ. ಸೊ ಇಷ್ಟೆಲ್ಲ ಪಾತ್ರಗಳನ್ನ ಹೇಳಿದ್ರಿ. ನಿಮಗೆ ಇವಾಗ ಎಲ್ಲ ಕಡೆ ಕಾಣ್ತಿರುವಂಥದ್ದು ಸ್ಯಾಂಡಲ್ವುಡ್ ಆಗಲಿ ಅಥವಾ ಬೇರೆ ಭಾಷೆ ಸಿನಿಮಾಗಳಾಗಲಿ ಹೆಣ್ಮಕ್ಳಿಗೆ ಅಥವಾ ಹೀರೋಯಿನ್ಸಿಗೆ ಎಷ್ಟು ಸೇಫ್ ಇದೆ ನಿಮ್ಮ ಪ್ರಕಾರ? ಸಿ ಟು ಬಿ ಫ್ರ್ಯಾಂಕ್, ಇವಾಗ ಮೈಸೂರ್ದು ಮೊನ್ನೆ ವಿ ಸಾ ದಿಸ್ ಕೇಸ್. ಈ ಇಂಡಸ್ಟ್ರಿಯಲ್ಲಿ ಅಂತ ಅಲ್ಲ, ಟು ಬಿ ಸಿನಿಮಾ. ಸಿ ಎಲ್ಲರೂ ಇದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಐ ಗುಡ್ ಯು ಆಸ್ಟ್ ಮೀ ದಿಸ್, ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್. ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನಮ್ಮಮ್ಮಗೆ ಎಲ್ಲರೂ ಹೇಳ್ತಾಯಿದ್ರು ಇಂಡಸ್ಟ್ರಿ ಈಸ್ ನಾಟ್ ಸೇಫ್, ಇಂಡಸ್ಟ್ರಿ ಈಸ್ ನಾಟ್ ಸೇಫ್. ಸಾರಿ, ಇಂಡಸ್ಟ್ರಿ ಅಂತಲ್ಲ, ಎವ್ರಿವೇರ್ ಗರ್ಲ್ಸ್ ಆರ್ ನಾಟ್ ಸೇಫ್. ಎಲ್ಲೂ ಇವಾಗ IT ಕಂಪನಿಯಲ್ಲೂ ಆಗುತ್ತಾ. ಇವಾಗ ಮೊನ್ನೆ ಏನಾಯಿತು, ಶಿ ವಾಸ್ ಡೆಲ್ಲಿಯಲ್ಲಿ ಮೊನ್ನೆ ಒಂದು ಕೇಸ್ ಆಯಿತು. ಶಿ ವಾಸ್ ಎನ್ ಆಫೀಸರ್, ಇಂಡಸ್ಟ್ರಿ ಅವರಲ್ಲ ಅವರು. ಸೊ ಐ ಥಿಂಕ್ ದಿಸ್ ಇಸ್ ಅ ಮಿಸ್ಕನ್ಸೆಪ್ಷನ್ ದಟ್ ಇಂಡಸ್ಟ್ರಿಯಲ್ಲೇ ಈ ಥರ ಆಗೋದಂತ. ದಟ್ ಈಸ್ ವೆರಿ ರಾಂಗ್. ಹುಡುಗಿರ್ಗೆ ಇಂಡಸ್ಟ್ರಿ ಅಂತಲ್ಲ, ಎಲ್ಲೂ ಹೋದ್ರು ಇಟ್ ಈಸ್ ರೈಟ್ ನಾವು ಇದೆಲ್ಲ ನೋಡಿದ ಮೇಲೆ ಐ ಥಿಂಕ್ ಇಟ್ ಇಸ್ ನಾಟ್ ಸೇಫ್. ಯು ನೋ, ವಿ ಆರ್ ವೇಟಿಂಗ್ ಹುಡುಗಿರ್ಗೆ ಯಾವಾಗ ವಿ ಕ್ಯಾನ್ ಅದು ಫ್ರೀಡಮ್ ಸಿಗುತ್ತಂತ ಆಚೆ ಹೋಗೋಕ್ಕೆ. ಇವತ್ತಿಗೂ ನಮಗೆ ಹುಡುಗಿರ್ಗೆ ಎಸ್ಪೆಷಲಿ ಆಚೆ ಹೋಗಿದ್ರೆ ನಮ್ಮ ಅಮ್ಮಗೆ ಭಯ ಆಗುತ್ತೆ ಕಳ್ಸೋಕ್ಕೆ. ನೈಟಲ್ಲಿ ಏನಾದರೂ ಬೇಕು ನಮಗೆ ಅರ್ಜೆಂಟಾಗಿ, ಆಚೆ ಹೋಗೋಕ್ಕೆ ಭಯ ಆಗುತ್ತೆ. ನಾನು 2 ಗಂಟೆ ಶೂಟಿಂಗ್ ಮುಗಿಸ್ಕೊಂಡು ಬಂದಾಗ ಥ್ಯಾಂಕ್ಫುಲಿ ನನ್ನ ಸ್ಟಾಫ್ ಇದ್ದಾರೆ. ನಮ್ಮಮ್ಮ ಅಲ್ಲಿವರೆಗೂ ಮಲಗಲ್ಲ. 2 ಗಂಟೆ ಆಯಿತು ಸೋನಲ್ ನೀನು ಯಾಕೆ, ಗೋ ಹೋಮ್ ಸೂನ್ ಅಂದರೆ ಅದೊಂದು ಭಯ. ಅದೇ ಹುಡುಗ ಆಗ್ತಿದ್ರೆ ಭಯ ಇರ್ತಿರ್ಲಿಲ್ಲ, ಅವ್ನು ಬರ್ತಾನೆ ಬಿಡು ಅಂತ. ಬಟ್ ಹುಡುಗಿ ಆಗಿದ್ದರಿಂದ ನಾವು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ರೀಚ್ ಆಗೋವರೆಗೂ ನಮ್ಮ ಅಮ್ಮಗೆ ನಿದ್ದೆ ಇರಲ್ಲ. ಯುನೋ ಇಟ್ ಈಸ್, ಐ ಡು ನಾಟ್ ನೋ ವೆನ್ ಇಂಡಿಯಾದಲ್ಲಿ ನಮಗೆ ಅದೊಂದು ಫ್ರೀಡಮ್ ಸಿಗುತ್ತೆ, ನನಗೆ ಗೊತ್ತಿಲ್ಲ. ಐ ಥಿಂಕ್ ನಾವು ಮಾಡಿರೋ ತಪ್ಪು ಏನಂದರೆ, ಇದು ತುಂಬ ವರ್ಷಗಳಿಂದ ಆಗ್ತಾನೇ ಇದೆ. ರೇಪ್ಸ್ ಇರಲಿ, ಇದೆಲ್ಲ ಆಗ್ತಾನೇ ಇದೆ ಹುಡುಗಿರಿಗೆ. ಬಟ್ ದೇರ್ ಇಸ್ ನೋ ಪ್ರಾಪರ್ ಏನು ಹೇಳೋದು, ಒಂದು ಸೊಲ್ಯೂಷನ್ ಅಂತ ಇವತ್ತವರೆಗೂ ಸಿಗಲಿಲ್ಲ. ಐ ಥಿಂಕ್ ಅಲ್ಲಲ್ಲೇ ಅವ್ರಿಗೆ ಹ್ಯಾಂಗ್ ಮಾಡಬೇಕು. ದಟ್ ಈಸ್ ವೆನ್ ಥಿಂಗ್ಸ್ ವಿಲ್ ಕಮ್. ಅದೊಂದು ಭಯ ಇರುತ್ತೆ. ಇದೇನಾಗ್ಬಿಟ್ಟಿದೆ ಅಂದರೆ, ಜೈಲ್ಗೆ ಹೋಗ್ತಾರೆ ಮತ್ತೆ ಬರ್ತಾರೆ, ಎಷ್ಟೋ ವರ್ಷ ಇದ್ರದ್ದು ಯಾ ಕಮಿಂಗ್ ಬ್ಯಾಕ್ ಅಂತ ಅವರಿಗೊಂದು ಮೈಂಡ್ ಸೆಟ್ ಇದೆ. ದಟ್ ಈಸ್ ವೆರಿ ರಾಂಗ್. ಐ ಥಿಂಕ್ ಅಲ್ಲಲ್ಲೇ ಅವ್ರಿಗೆ ಹ್ಯಾಂಗ್ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿಂದ ನಮಗೆ ವಿ ವಿಲ್ ಸ್ಟಾರ್ಟ್ ಫೀಲಿಂಗ್ ಸೇಫ್. ಅಯ್ಯೋ ಇವಾಗ ಮಾಡಿದರೆ ಇವ್ನಿಗೆ ಹ್ಯಾಂಗ್ ಅಂತ ಗೊತ್ತು ಹಂಗೆ ಅಂತ. ಸೊ ಅವ್ರಿಗೂ ಒಂದು ಭಯ ಇರುತ್ತೆ. ಸೊ ಅಂಟಿಲ್ ದ್ಯಾಟ್ ಇಸ್ ಡನ್, ಐ ಥಿಂಕ್ ವಿ ವಿಲ್ ನಾಟ್ ಬಿ ಸೇಫ್. ಓಕೆ, ಇನ್ನು ನಾವು ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡೋಣ. ಯಾಕಂತಂದರೆ ಅಫ್ಕೋರ್ಸ್ ಇವಾಗ ರೇಪಿಸ್ಟ್ ಅಥವಾ ರೇಪ್ಗಳು ಹೇಗಾಗ್ತಿದ್ಯೋ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಕಾಸ್ಟಿಂಗ್ ಕೌಚ್ ಕೂಡ ಒಂದು ರೀತಿ ಮಹಾಮಾರಿ ಅಂತಲೇ ಹೇಳ್ಬೋದು. ಅದು ತುಂಬ ಬೆಳೆದು ನಿಲ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಿ ಥ್ಯಾಂಕ್ಫುಲಿ ಐ ಹ್ಯಾವ್ ನೆವರ್ ಗಾನ್ ಥ್ರೂ. ನನಗೆ ಯಾರೂ ಆ ಥರ ಅಪ್ರೋಚು ಮಾಡಲಿಲ್ಲ, ಟು ಬಿ ಫ್ರ್ಯಾಂಕ್, ಥ್ಯಾಂಕ್ಫುಲಿ. ಅಂದರೆ ಬಟ್ ಇಲ್ಲ ಅಂತ ಹೇಳ್ತಿಲ್ಲ, ಖಂಡಿತವಾಗ್ಲೂ ನನ್ನ ಫ್ರೆಂಡ್ಸು, ಇಂಡಸ್ಟ್ರಿಯಲ್ಲಿ ಇದ್ದ ಫ್ರೆಂಡ್ಸು, ಆ್ಯಂಡ್ ನಮ್ಮದು ಒಂದು ಕಂಪನಿ ಇದೆ, ಫ್ಯಾಷನ್ ABCD. ನಮ್ಮ ಕಂಪನಿ ಇದ್ದಿದ್ದರಿಂದ ನಮ್ಮ ಮಾಡೆಲ್ಸ್ಗೆ ಹೆಂಗೆ ಅವರು ಅಪ್ರೋಚ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಸೊ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಥ್ಯಾಂಕ್ಫುಲಿ ನನಗೆ ಈ ಥರ ಅಪ್ರೋಚ್ ಇವತ್ತವರೆಗೂ ಬರಲಿಲ್ಲ. ಸಿ ಡೆಫಿನೆಟ್ಲಿ ಕಾಸ್ಟಿಂಗ್ ಕೌಚ್ ಇಸ್ ಸಮಥಿಂಗ್ ದಟ್ ಈಸ್ ಸ್ಟಿಲ್ ರನ್ನಿಂಗ್ ಇನ್ ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಅಂತಲ್ಲ, ಎವ್ರಿ ಲ್ಯಾಂಗ್ವೇಜ್, ಬಾಲಿವುಡ್ ಇರಲಿ ಎಲ್ಲ ಕಡೆ ಇದ್ದಿದ್ದೇ ಇದು. ಐ ಥಿಂಕ್
ಫಾರ್ ದಿಸ್ ಎವ್ರಿಥಿಂಗ್ ಇದಕ್ಕೆ ಐ ಡು ನಾಟ್ ನೋ ವಾಟ್ ಕ್ಯಾನ್ ವಿ ಡೂ. ಮೆನ್ ಶುಡ್ ಚೇಂಜ್ ದ್ಯಾರ್ ಮೆಂಟಾಲಿಟಿ. ಅವ್ರ ಮೆಂಟಾಲಿಟಿನ ಚೇಂಜ್ ಮಾಡಿದ್ರೆ ಈ ಥರ ಏನೂ ಆಗಲ್ಲ. ಆ್ಯಂಡ್ ಪಾಪ ಹುಡುಗಿರಿಗೆ ಸ್ಪೆಷಲಿ ಗ್ರೋ ಆಗ್ತಿರೋ ಹುಡುಗಿರಿಗೆ ತುಂಬ ಕಷ್ಟ ಈ ಥರ ಇದ್ದಾರೆ. ಸೊ ಐ ಥಿಂಕ್ ಐ ಬಿಲೀವ್ ಇನ್ ಓನ್ಲಿ ಒನ್ ಥಿಂಗ್. ನಮ್ಮಮ್ಮ ಇದು ಆ್ಯಕ್ಚುಲಿ ಹೇಳ್ಕೊಟ್ಟಿದ್ದು, ಸೋನಲ್ ವೆನ್ ಯು ಗ್ರೋ ಅಂದರೆ ನೀನು ಇಂಡಸ್ಟ್ರಿಗೆ ಹೋದ್ಮೇಲೆ, ಅಂದರೆ ತುಂಬ ನಮ್ಮ ಅಮ್ಮಗೆ ಹೇಳಿದ್ರು, ನಾನು ಹೇಳಿದ್ದಲ್ಲ ನಿಮಗೆ, ತುಂಬ ಜನರು ಬಂದು ಇಂಡಸ್ಟ್ರಿ ಒಳ್ಳೇದಲ್ಲ, ನೀವು ಯಾಕೆ ನಿಮ್ಮ ಮಗಳನ್ನ ಇಂಡಸ್ಟ್ರಿಗೆ ಹಾಕ್ತೀರಾ, ಇದು ತಪ್ಪು, ಇದು ಅದು ಅಂತ ನಮ್ಮಮ್ಮ ತಲೆಯಲ್ಲಿ ತುಂಬ ಹಾಕಿದ್ರು ಆ ಟೈಮಲ್ಲಿ. ಬಟ್ ನಮ್ಮಮ್ಮ ಅದೇ ತಲೆಯಲ್ಲಿ ಇಟ್ಕೊಂಡು ಬಂದು ನನಗೆ ಒಂದೇ ಹೇಳಿದ್ದು, ಸೋನಲ್ ನೀನು ಈ ಇಂಡಸ್ಟ್ರಿಯಲ್ಲಿದ್ದೀಯಾ, ನೀನು ನಾಳೆ ಏನಾದರೂ ಬಂದು ನಾನು ಕಂಪ್ಲೇಂಟ್ ಮಾಡಿದರೆ ದಟ್ ಇವನು ನನಗೆ ಹಿಂಗೆ ಮಾಡ್ದ, ಫಸ್ಟ್ ನಿಂಗೆ ಹೊಡಿತೀನಿ ನಾನು, ನೀನು ಲೀನಿಯನ್ಸಿ ಕೊಟ್ರೇ ಇದಾಗೋದು. ಯು ಶುಡ್ ನಾಟ್ ಗಿವ್ ನೀನು ಕರೆಕ್ಟಾಗಿರು, ನೋ ಒನ್ ವಿಲ್ ಹ್ಯಾವ್ ದ ರೈಟ್ಸ್ ಆರ್ ಗಟ್ಸ್ ಟು ಟಚ್ ಯು. ಅಷ್ಟು ನಮ್ಮಮ್ಮ ಹೇಳಿದ್ರು. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಖಂಡಿತವಾಗ್ಲೂ ಫೋರ್ಸ್ಫುಲ್ಲಿನೂ ಮಾಡ್ತಾರೆ. ಆವಾಗ ವಿ ಗರ್ಲ್ಸ್ ಆರ್ ಹೆಲ್ಪ್ಲೆಸ್, ಏನೂ ಮಾಡೋಕ್ಕಾಗಲ್ಲ. ಫಾರ್ ದಿಸ್ ಐ ಥಿಂಕ್ ದ ಮೆನ್ ಶುಡ್ ಬಿ ಟ್ರೀಟೆಡ್. ಅವ್ರ ಮೆಂಟಾಲಿಟಿ ಚೇಂಜ್ ಆದರೆ ಥಿಂಗ್ಸ್ ವಿಲ್ ಚೇಂಜ್, ಅದರ್ವೈಸ್ ದೇರ್ ಇಸ್ ನೋ ವೇ ಯು ಕ್ಯಾನ್ ಪುಟ್ ಅ ಸ್ಟಾಪ್ ಟು ಇಟ್. ಸೊ ಇನ್ನು ಅಪ್ಕಮಿಂಗ್ ಸಾಕಷ್ಟು ಎಷ್ಟೋ ಜನ ಹೆಣ್ಮಕ್ಳು ಅನ್ಸಿರುತ್ತೆ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ನಾವು ಹೀರೋಯಿನ್ಸ್ ಆಗಬೇಕು ಅಂತ ಅನ್ಸಿರುತ್ತೆ. ಸೊ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸಿ ಫಾರ್ ಅಪ್ಕಮಿಂಗ್ ಆ್ಯಕ್ಟರ್ಸ್ ಅಲ್ವಾ, ದ ಓನ್ಲಿ ಥಿಂಗ್ ಐ ವಿಲ್ ಟೆಲ್ ಇಸ್ ವರ್ಕ್ ಹಾರ್ಡ್. ಡೋಂಟ್ ಟ್ರೈ ಟು ಟೇಕ್ ಒಂದು ಶಾರ್ಟ್ ಕಟ್ ತಗೊಳಕ್ಕೆ ಟ್ರೈ ಮಾಡಬೇಡಿ, ಅದು ಆಗೋದು ಇಲ್ಲ. ನೀವು ಶಾರ್ಟ್ ಕಟ್ ಟ್ರೈ ಮಾಡಿದ್ರೂ ದ್ಯಾಟ್ ಈಸ್ ಓನ್ಲಿ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ತುಂಬ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಅದು ಲಾಂಗ್ ಟರ್ಮ್ ಹೋಗಲ್ಲ. ಇವಾಗ ನಾನು ಜನರಿಗೆ ಸೋನಲ್ ಮೊಂತೆರೋ ಯಾರು ಅಂತ ಗೊತ್ತಾಗಿದ್ದು ಪಂಚತಂತ್ರ ಆದಮೇಲೆ. ಅದಕ್ಕಿಂತ ಮುಂಚೆ ನಾನು 4-5 ಸಿನಿಮಾ ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ, ಯಾಕೆಂದರೆ ಎವ್ರಿ ಸಿನಿಮಾದಲ್ಲಿ ನಂಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು, ಹೊಸ ಲರ್ನಿಂಗ್ ಬಂತು ನನಗೆಲ್ಲ ಎವ್ರಿ ಸಿನಿಮಾದಿಂದ. ಸೊ ಐ ಥಿಂಕ್ ವಿ ಶುಡ್ ವರ್ಕ್ ಹಾರ್ಡ್. ಎಲ್ರಿಗೂ ಹೇಳೋದು ಒಂದೇ, ಟ್ರೈ ಮಾಡಿ, ಆಗಲ್ಲ ಆದರೆ ಡಿಪ್ರೆಷನ್ಗೆ ಹೋಗಬೇಡಿ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್. ಇವಾಗ ನಾನು ತುಂಬ ಮಾಡೆಲ್ಸ್ ನಮ್ಮ ಕಂಪನಿಯಲ್ಲಿ ಇದ್ದ ಮಾಡೆಲ್ಸ್ಗೆ ನೋಡಿದ್ದೀನಿ, ಒಂದು ಸಿನಿಮಾ ಸಿಗಲ್ಲಾದರೆ, ಒಂದು ಏನು ಸಿಗ್ತಾ ಇಲ್ಲದಿದ್ದರೆ ಡಿಪ್ರೆಷನಲ್ಲಿ ಹೋಗ್ಬಿಡ್ತಾರೆ. ಅಯ್ಯೋ ನನ್ನ ಲೈಫ್ ಹೋಯ್ತು ಅಂತ ಅನ್ಕೋತಾರೆ. ನೋ, ದಿಸ್ ಇಸ್ ನಾಟ್ ದಿ ಎಂಡ್. ಇದಿಲ್ಲದಿದ್ದರೆ ವಿ ಹ್ಯಾವ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಡು. ಇವಾಗ ನಾನು ಪರ್ಸ್ನಲಿ ಆ್ಯಕ್ಟಿಂಗ್ ಬಿಟ್ಟು ಇವೆಂಟ್ಸ್ ಮಾಡ್ತೀನಿ. ಇವೆಂಟ್ಸ್ ಬಿಟ್ಟರೆ ಇವಾಗ ಐ ಆಮ್ ಪ್ಲ್ಯಾನಿಂಗ್, ನಾನು ಪ್ಲ್ಯಾನ್ ಮಾಡ್ತಾ ಇರ್ತೀನಿ, ಓಕೆ ಇವೆಂಟ್ಸ್ ಇಲ್ಲಾದರೆ ಏನು ಮಾಡ್ಬೋದು. ಸೊ ಐ ಡು ನಾಟ್ ವಾಂಟ್ ಟು ಡಿಪೆಂಡ್ ಆನ್ ದ ಸಿನಿಮಾ ಇಂಡಸ್ಟ್ರಿ ಎಟ್ ಆಲ್. ಡೆಫಿನೆಟ್ಲಿ ಸಿನಿಮಾ ನನ್ನ ಪ್ಯಾಷನ್, ನನ್ನ ಕೆರಿಯರ್ ಡೆಫಿನೆಟ್ಲಿ ಹೌದು. ಬಟ್ ಇದು ಬಿಟ್ರೇನು ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್. ಸೊ ಎಲ್ರಿಗೂ ಅದೇ ಹೇಳೋದು, ಸಿನಿಮಾ ಮಾಡ್ಲಿಂಗ್ ಅಂತ ಸಿಗಲ್ಲ ಆದರೆ ಡಿಪ್ರೆಷನಲ್ಲಿ ಹೋಗಬೇಡಿ. ದೆರ್ ಇಸ್ ಅ ಲಾಂಗ್ ವೇ ಟು ಗೋ. ಅದು ಬಿಟ್ಟರೆ ಮೇ ಬಿ ಇದಕ್ಕಿಂತ ಒಳ್ಳೇದು ನಿಮ್ಮ ಲೈಫಲ್ಲಿ ಬರ್ಬೋದು. ಗಾಡ್ ಇಸ್ ಕೆಪ್ಟ್ ಸಮಥಿಂಗ್ ಬೆಟರ್ ಫಾರ್ ಯು ಅಂತಾರೆ ಗೊತ್ತಾ. ಸೊ ಡೋಂಟ್ ಗೆಟ್ ಇನ್ ಟು ಡಿಪ್ರೆಷನ್, ಜಸ್ಟ್ ವರ್ಕ್ ಹಾರ್ಡ್. ಎಲ್ಲರೂ ಅದು ವರ್ಕ್ ಹಾರ್ಡ್ ಪೇಸ್, ಯು ವರ್ಕ್ ಹಾರ್ಡ್ ಆ್ಯಂಡ್ ಇಟ್ ವಿಲ್ ಒನ್ ಡೇ ಪೇ ಆಫ್ ಅಂತಾರೆ ಗೊತ್ತಾ. ಸೊ ಡೆಫಿನೆಟ್ಲಿ ನೀವು ವರ್ಕ್ ಹಾರ್ಡ್ ಮಾಡಿದರೆ ಸಕ್ಸಸ್ಫುಲ್ ಆಗ್ತೀರಾ. ಓಕೆ, ನಿಮ್ಮ ಫಸ್ಟ್ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂತಂದರೆ ಇಷ್ಟಾನೇ ಇಲ್ಲ ಅಂತ ಬಂದ ಫೀಲ್ಡ್ ಇದು. ಸೊ ಹೇಗಿತ್ತು? ತುಂಬ ಕೆಟ್ಟದಾಗಿತ್ತು. ನಮ್ಮ ಡೈರೆಕ್ಟರ್, ನಾನು ಫಸ್ಟ್ ಸಿನಿಮಾ ಡೈರೆಕ್ಟರ್ಗೆ ಇಲ್ಲಿ ಕೂರಿಸಿದ್ರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ನೋಡಿ ಯಾವ ರೇಂಜ್ಗೆ ಅಂದರೆ, ನನಗೆ ಫಸ್ಟ್ ಟೈಮ್ ನನಗೆ ಇನ್ನೂ ನೆನಪಿದೆ ಆಕ್ಸಿಡೆಂಟ್ ಸೀನು, ನನ್ನ ರೋಡಲ್ಲಿ ಬೀಳೋ ಸೀನ್. ಅಯ್ಯೋ ನನ್ನ ಲೈಫಲ್ಲಿ ಆ ರೋಡಲ್ಲಿ ಬೀಳಿಲ್ಲ ನಾನು, ಅಂದರೆ ಆಲ್ ದಟ್ ವಾಸ್ ಡರ್ಟಿ ಫಾರ್ ಮಿ. ನನ್ನ ಅಲ್ಲಿ ನೋಡಿದರೆ ಬಸ್ಸಸ್ ಹೋಗ್ತಾ ಇದೆ, ಬಸ್ಸಲ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಸೋನಲ್ ಇಸ್ ಇನ್ ಮೂವೀಸ್ ಅಂತ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ವಾಸ್ ವೆರಿ ನರ್ವಸ್ ಆ್ಯಂಡ್ ಇಟ್ ವಾಸ್ ವೆರಿ ಬ್ಯಾಡ್. ಐ ವಾಸ್ ಕ್ರೈಯಿಂಗ್ ದಟ್ ಡೇ. ಎಷ್ಟು ಅಮ್ಮ, ನಾನು ಫುಲ್ ಡೇ ಅದೇ ಮಾಡಿದೆ ಅನ್ಸುತ್ತೆ. ನಾನು ಅಂದ್ಕೊಂಡೆ ಆ ದಿನ, ನಾನು ಇಷ್ಟು ಟೇಕ್ಸ್ ನೋಡಿ ತೆಗೊಳ್ಳೋದು ನೋಡಿ ಚೇಂಜ್ ಮಾಡಿಬಿಡ್ತಾರೆ, ಹೀರೋಯಿನ್ ಚೇಂಜ್ ಮಾಡಿದರೆ ಒಳ್ಳೇದು ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಗೊತ್ತಿಲ್ಲ, ಅವರು ಸಮ್ಹೌ ದೇ ಮ್ಯಾನೇಜ್ಡ್. ನಾನು ಮ್ಯಾನೇಜ್ ಮಾಡಿದೆ ಸಮ್. ಸೊ ಅಲ್ಲಿಂದ ರೋಡ್ ಮೇಲೆ ಬಿದ್ದ ಸೋನಲ್ ಇವಾಗ ಎದ್ದು ನಿಂತು ಕ್ಯಾಮ್ರಾ ಫೇಸ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಈಗ ಎಷ್ಟು 1 ಟೇಕಾ 2 ಟೇಕ್ಸಾ? ಜಾಸ್ತಿ ಅಂದರೆ 2 ಟೇಕ್ಸ್. ನಾನು ಜಾಸ್ತಿ ಟೇಕ್ಸ್ ಆದರೆ ನಾನು ಡೈಲಾಗಿಂದ ಅಷ್ಟೇ. ಬಿಕಾಸ್ ಏನೇನೋ ಆಗುತ್ತೆ ಅದು. ಲಾ ಏನು ಮೊನ್ನೆ ಡಬ್ಬಿಂಗ್ ಹೋದಾಗ ಏನೋ ತಡ್ಕೊಲ್ಲ ಅಂತೀನಿ ನಾನು ಒಂದೊಂದು ಸರ್ತಿ, ಅದು ಫಾಸ್ಟ್ ಮಾತಾಡಿದಾಗ. ಸೊ ಐ ಥಿಂಕ್ ರೀಟೇಕ್ಸ್ ಆದರೆ ಬಿಕಾಸ್ ಆಫ್ ಡೈಲಾಗ್ಸ್ ಅಷ್ಟೇ.
ಸೊ ಇನ್ನು ಕೇಳಲೇಬೇಕು ಇದನ್ನ, ನಿಮ್ಮ ಡೈಲಿ ದಿನಚರಿ ಹೆಂಗಿರುತ್ತೆ? ವೈ ಬಿಕಾಸ್ ನಾವು ನಿಮ್ಮನ್ನ ಪಂಚತಂತ್ರದಲ್ಲಿ ಹೆಂಗೆ ನೋಡಿದ್ವೋ ಈಗ ರಾಬರ್ಟ್ ಆಗಲಿ, ಶುಗರ್ ಫ್ಯಾಕ್ಟ್ರಿ ಆಗಲಿ, ಒಂದಷ್ಟು ಟ್ರೈಲರ್ ಟೀಸರ್ಗಳನ್ನ ನಿಮ್ಮದು ಹಂಗೇ ಇದ್ದೀರಾ, ಹೆಂಗೆ ಫಿಗರ್ ಮೇಂಟೈನ್ ಮಾಡ್ಕೊಂಡು? ಹಂಗೆ ಏನಿಲ್ಲ, ಯಾರು ಹೇಳಿದ್ರು? ಇಲ್ಲ, ಪಂಚತಂತ್ರದಲ್ಲಿ ನೋಡಿದ್ಕು ಇವಾಗಲೂ ಸೇಮ್ ಇದ್ದೀರಾ. ಹೆಂಗೆ ಒಂದು ಟಿಪ್ಸ್ ಒಂದಷ್ಟು ನಮ್ಮ ಹುಡುಗಿರಿಗೆ? ಐ ಥಿಂಕ್ ನನಗೆ ಜೀನ್ಸಲ್ಲಿರೋದು, ಟು ಬಿ ಫ್ರ್ಯಾಂಕ್. ನಾನು ಎಷ್ಟು ತಿಂದರೂ ಜಾಸ್ತಿ ದಪ್ಪ ಏನಾಗಲ್ಲ. ಬಟ್ ಪಾಸ್ಟ್, ನೀವು ಸುಳ್ಳು ಹೇಳ್ತಿದ್ದೀರಾ ನನಗೆ ಗೊತ್ತು, ಪಾಸ್ಟ್ 2 ಇಯರ್ಸಿಂದ ಒಂದು ಸ್ವಲ್ಪ ದಪ್ಪ ಆಗ್ತಿದ್ದೀನಿ. ಆಗಿದ್ರು ಹೆಂಗೆ ಅಂದ್ರೆ ಕೊರೋನಾ ಇಂದ ಒಂದ್ ಸ್ವಲ್ಪ ಮನೇಲೆ ಇಟ್ಕೊಂಡು ಜಾಸ್ತಿ ತಿಂದು ಬಟ್ ಐ ಆಮ್ ಅ ಫುಡಿ, ಟು ಬಿ ಫ್ರ್ಯಾಂಕ್. ಐ ಲವ್ ಸ್ವೀಟ್ಸ್. ಏನು ಗೊತ್ತಾ, ನಾನು ಊಟದಲ್ಲಿ ಕಾಂಪ್ರಮೈಸ್ ಮಾಡಲ್ಲ. ಐ ಡು ನಾಟ್ ವಾಂಟ್ ಟು ಕಾಂಪ್ರಮೈಸ್ ಆನ್ ಫುಡ್. ನನಗೊಂದು ಸ್ವೀಟ್ ಇಷ್ಟನಾ ತಿಂದೇ ತಿಂತೀನಿ ನಾನು. ಯಾರು ಹೇಳಿದ್ರು ನೋ ಮ್ಯಾಟರ್ ವಾಟ್ ಐ ವಿಲ್ ಈಟ್. ಬಟ್ ಎಸ್, ನಾನು ಒಂದು ಸ್ವಲ್ಪ ದಪ್ಪ ಆಗ್ತೀನಿ ಅಂತ ಗೊತ್ತಾಗಿದ್ರೆ ಐ ಸ್ಟಾರ್ಟ್. ಏನಂದರೆ ಯಾರು ನಂಬಕ್ಕಿಲ್ಲ ನಾನು ಹೇಳಿದ್ರೆ, ಬಟ್ ನಾನು ಜಿಮ್ಗೆ ಹೋಗಲ್ಲ. ಐ ಡೋಂಟ್ ಗೋ ಟು ದ ಜಿಮ್. ಐ ಡೂ ಗ್ರೌಂಡ್ ಎಕ್ಸಸೈಸಸ್ ಮನೆಯಲ್ಲೇ. ನೀವು ನಿಜವಾಗ್ಲೂ ಹೇಳಬೇಕಿದ್ರೆ, ಇಫ್ ಯು ಬಿ ಅಟ್ ಹೋಮ್, ಕ್ರಂಚಸ್ ಇರಲಿ, ಸ್ಕಿಪ್ಪಿಂಗ್ ಇಸ್ ವೆರಿ ಗುಡ್. ಕಾರ್ಡಿಯೋ ಮನೆಯಲ್ಲೇ ಮಾಡಿದರೆ ಐ ಥಿಂಕ್ ನನಗೆ ಅದು ವರ್ಕೌಟ್ ಆಗಿದೆ. ಸೊ ಐ ಡೂ ಮನೆಯಲ್ಲೇ ಎಕ್ಸಸೈಸ್ ಮಾಡಿ.